ಟಾರ್ಗೆಟ್ 1 and 2 ಅಚೀವ್ಡ್. ಏನಿದು? ನಿಮ್ಮ ಫೇರ್ವೆಲ್ ಗಿಫ್ಟ್ಗಳು. ಯಾವ್ದು ಓಪನ್ ಮಾಡ್ತಿರೋ ನೀವೇ ಚೂಸ್ ಮಾಡ್ಕೊಳ್ಳಿ. ಗುಡ್ ಜಾಬ್. ಗ್ರೇಟ್ ಜಾಬ್ನೇ ಗುಡ್ ಜಾಬ್ ಅಂತ ಇದ್ದೀರಾ ಅಂದ್ಮೇಲೆ ಗುಡ್ ಜಾಬ್ ಮಾಡಿದ್ರೆ ಏನು ಅನ್ನಲ್ವೇನೋ. ಈ ರಿಬ್ಬನ್ ಏನು? ಹಾ, ಔಟ್ಡೇಟೆಡ್ ಥಿಂಕಿಂಗ್. ಪ್ಲೇಟ್ ಬಿರಿಯಾನಿ 60 ರೂಪಾಯಿ, ಪಾಟ್ ಬಿರಿಯಾನಿ 160 ರೂಪಾಯಿ. ವ್ಯತ್ಯಾಸ ಬಿರಿಯಾನಿ ಅಲ್ಲ ಸರ್, ಪ್ಯಾಕೇಜು. ಚಾರಿ ಇಸ್ ಆಲ್ವೇಸ್ ಅಬೌಟ್ ಪ್ಯಾಕೇಜಿಂಗ್. ಚಾರಿ ಪ್ಲೀಸ್. ಬಾಸ್, ಯು ಆರ್ ಎ ಯೂನಿವರ್ಸಿಟಿ. ದಟ್ ವಾಸ್ ವೆಟ್. ಹಲೋ, ಲಾಸ್ಟ್ ಟೈಮ್ ನನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಸಾರಿ ಕೇಳಬೇಕಂದ್ರೆ ಇದೇ ಸರಿಯಾದ ಸಮಯ. ಲೆಟ್ಸ್ ನಾಟ್ ಡ್ರ್ಯಾಗ್ ಇಟ್ ಟು ಮಚ್. ಇದಾದ್ಮೇಲೆ ಹೇಳ್ತೀನಿ. ಅಪ್ ಟು ಯು, ಐ ಗಾಟ್ ಟೈಮ್. I mean, just for motivation. ಬಾಸ್, ಇಷ್ಟು ಶಾರ್ಟ್ ಟೈಮಲ್ಲಿ ಶ್ರೀನಿವಾಸ್ನ ಮುದುಕಿನ ಹೇಗ್ ಮಾಡಿದ್ರಿ ಬಾಸ್? ಯು ಆರ್ ಎ ಗ್ರೇಟ್ ಬಾಸ್. ಹೇಳ್ತೀನಿ. ಎಲ್ಲಿಗೋ ತಪ್ಪಿಸ್ಕೊಂಡು ಹೋಗ್ತೀಯಾ ಶ್ರೀನಿ? ಲೆಟ್ ಮಿ ಯೂಸ್ ಮೈ ಟ್ರಂಪ್ ಕಾರ್ಡ್. ಕ್ಯಾಪ್ಚರ್ ಸೂಟ್. ಯಾರು ನೀವು? ಎಷ್ಟು ಧೈರ್ಯ ಇದ್ರೆ ನನ್ನ ಕಿಡ್ನಾಪ್ ಮಾಡ್ತೀರಾ? ಏಯ್, ನಿಂತ್ಕೊಳ್ಳೋ, ನಿಂತ್ಕೋ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಕೋಲ್ ಕೊಡಿ, ನಾನು ನಿಮ್ಗೆ ಕತ್ತಿ ಕೊಡ್ತೀನಿ, ಅವ್ರನ್ನ ಹೋಗಿ ಚುಚ್ಚಿಬಿಡಿ, ಸರಿನಾ? ನನ್ನ ಹೆಸರು ಪ್ರಸಾದ್ ರಾವ್, ನಾನು ಇಲ್ಲಿ ಚೀಫ್. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳಬೇಕು? ನಾ ಹೇಳೋದೇನಂತಂದ್ರೆ, ತಪ್ಪು ಮಾಡಿ ನಾನಲ್ಲ, ಆ ಬ್ಲ್ಯಾಕ್ ಜಾಕೆಟ್ ಅಲ್ಲಿ ನಿಂತಿದ್ದಾನಲ್ಲ, ಆ ಬೇವರ್ಸಿ ಮಾಡಿದ್ದಲ್ಲ. ಅವನ ತಪ್ಪು ಇದಲ್ಲ. ಯಾಕೆ ಮತ್ತೆ ಹೊಡಿತೀರಾ? ತಗೊಳ್ಳಿ, ಹೊಡೆದು ನಿಮ್ ಕೋಪ ತೀರಿಸ್ಕೊಳ್ಳಿ. ಹೊಡಿರಿ. ಅಯ್ಯೋ, ನಿಜವಾಗ್ಲೂ ಹೊಡಿತಾ ಇದೀರಲ್ಲ. ಸಾಕು ಸಾಕು, ಇನ್ ಹೊರಡಿ. ಥ್ಯಾಂಕ್ಸ್. ಈ ಸೊಸೈಟಿಲಿ ಅಂತ ಒಂಟಿ ಹೆಣ್ಣಿಗೆ ಸೆಕ್ಯೂರಿಟಿನೇ ಇಲ್ದಂಗ ಆಗೋಯ್ತು ನೋಡು. ಶ್ರೀನಿವಾಸ್, ಆಕ್ಟಿಂಗ್ ನಿಲ್ಸು. ನೀನ್ ಯಾರು ಅಂತ ನಮ್ಗೆ ಗೊತ್ತು. ಬಟ್ಟೆ ಬಿಚ್ಚಿ ನಿನ್ ರಿಯಲ್ ಫೇಸ್ ತೋರ್ಸು. ಕಮ್ ಆನ್, ಇಮಿಡಿಯೇಟ್ಲಿ ರಿಮೂವ್. ಏನು ಬಟ್ಟೆ ಬಿಚ್ಚಬೇಕಾ? ಏನ್ ಮಾತಾಡ್ತಿದ್ಯಾ? ಅಷ್ಟಕ್ಕೂ ಯಾರೋ ನೀವು? ನನ್ನ ಕೂಡ ನಿಮ್ ತರನೇ ಕಿಡ್ನಾಪ್ ಮಾಡಿದ್ದಾರೆ ಈ ಬ್ಲಡಿ ಕ್ರಿಮಿನಲ್ಸ್. ಈ ಹಾಳ್ ಸಮಾಜದಿಂದ ದೂರ ಹೊಟ್ಟೋಗೋಣ. ನಡೀರಿ ಆಂಟಿ. ಆಂಟಿನ? ಯಾವನ ನೀನು? ನನ್ನೇ ಆಂಟಿ ಅಂತೀಯಾ? ಯಾರೋ ನೀನು? ಆಂಟಿ ಅಂದ್ರೆ ಅಪ್ಗ್ರೇಡ್ ಅಲ್ವಾ? ಆಂಟಿ ಅಂದ್ರೆ ಫೀಲ್ ಆದ್ಲು ಬಾಸ್. ಈ ಅಂಕಲ್ ಎಷ್ಟು ಫೀಲ್ ಆದ್ನೋ ಏನೋ. ಏನಂದ್ಯಾ? ನಾನು ನಿನ್ಗೆ ಸಾರಿ ಹೇಳ್ಬೇಕಾ? ಯು ಇಡಿಯಟ್. ನಾಟ್ ಮ್ಯಾಂಡೇಟರಿ ಸರ್. ನಿನ್ ಮುಖಕ್ಕೆ ಆ ಗನ್ ಯಾಕೋ? ಆ ಸೂಟ್ ಕೇಸಲ್ಲಿ ಏನಿದೆ? ಇಟ್ಸ್ ಎ ಗಿಫ್ಟ್. ಇಟ್ಸ್ ಓಕೆ. ಓಪನ್ ಮಾಡು. ಸಾರ್ದು ಬರ್ತಿಯಾರು 1940. ಏನೋ ಇದು? ಸೂಟ್ ಕೇಸ್ ಖಾಲಿ ಇದೆ ಬಾಸ್. ಐ ಕ್ಯಾನ್ ಸಿ ದಟ್ ಬಂಟಿ. ಖಾಲಿ ಸೂಟ್ ಕೇಸಾ? ಇಟ್ ವಾಸ್ ನಾಟ್ ಖಾಲಿ ಸರ್. ನೀನು ಮತ್ತೆ ಕರ್ಕೊಂಬಂದು ಏಜೆನ್ಸಿಲಿ ಇಟ್ಕೊಂಡು ನೋಡು. ನನ್ನ ಚಪ್ಪಲಿ ನಾನೇ ಹುಡ್ಕೋಬೇಕು ಕಣ. ಸರ್, ನಾನು ಶ್ರೀನಿನ ಹೇಗಾರು ಮಾಡಿ ಹಿಡಿತೀನಿ ಸರ್. ಮದರ್ ಪ್ರಾಮಿಸ್. ಏನೋ ಇದು? ಜೇಮ್ಸ್ ಬಾಂಡಾ? ದರಿದ್ರವಾಗಿದೆ, ಕೆಳಗೆ ಇಳಿಸು. ಈ ಜನ್ಮದಲ್ಲಿ ನೀನು ಏಜೆಂಟ್ ಆಗಲ್ಲ, ಬರ್ದಿಟ್ಕೋ. ಡೋಂಟ್ ಸೇ ದಟ್ ಸರ್. ಬಾಸ್, ಈ ಮುದ್ಕ ನನ್ನ ಮಗನ ಫಸ್ಟ್. ಬಾಸ್, ಅವನು ನಿಜವಾಗ್ಲೂ ಶ್ರೀನಿ ಅಲ್ವಾ? ದಟ್ಸ್ ವಾಟ್ ಐ ಆಮ್ ಕನ್ಫ್ಯೂಸ್ಡ್. ಫಾಲೋ ಮೀ. ಓಕೆ. ಅದು ಶ್ರೀನಿ ಅಲ್ಲ. ಮತ್ತೆ? ಇಟ್ಸ್ 70-year-old Sagittarius woman with minor arthritis. ಬಾಸ್, ಹೇಗೆ? ಏನಾಯ್ತು ಬಾಸ್? ಆ ಹುಡುಗಿನೇ ಕಣೋದು. ಯಾವ ಹುಡುಗಿ? ಅದೇ ಆ ಬಫೆಲೋ ಮಿಲ್ಕ್ ಹುಡುಗಿ. ನಾನು ಫೈಟ್ ಮಾಡ್ಬೇಕಾದ್ರೆ ಜೋಶಲ್ಲಿ ಗಮನಿಸ್ಲಿಲ್ಲ. ಗ್ಯಾಪ್ ಅಲ್ಲಿ ಸೂಟ್ ಕೇಸ್ ಬದಲಾಯಿಸ್ಕೊಂಡು ಎತ್ಕೊಂಡು ಹೋಗಿದ್ದಾಳೆ. ಮತ್ ಹೇಗೆ? ಡೋಂಟ್ ವರಿ, ಆ ಸೂಟ್ ಕೇಸ್ ಮೇಲೆ GPS ಚಿಪ್ ಇಟ್ಟಿದ್ದೀನಿ. ಶಿ ಇಸ್ ಬೀಯಿಂಗ್ ಟ್ರ್ಯಾಕ್ಡ್. ಬಾಸ್, ನೀವು ಮಾಸ್. ಬ್ಲೆಸ್ ಮೀ. ವೈಪ್ ಯುವರ್ ಟಿಯರ್ಸ್.
ನೋಡ್ಬಂಟಿ, ಪೂಜೆ ಮಾಡು, ಭಜನೆ ಮಾಡಬೇಡ. ಆದ್ರೂ ನನ್ನಂತ ಜೀನಿಯಸ್ ಬಾಸ್ ಇರಬೇಕಾದ್ರೆ ಇಂಥವೆಲ್ಲ ಮಾಮೂಲಿ ಕಣೋ, ಇದಕ್ಕೆ ಅಡ್ಜಸ್ಟ್ ಆಗ್ಬೇಕು ನೀನು. ನೆಕ್ಸ್ಟ್ ಪ್ಲಾನ್ ಏನು ಬಾಸ್? ಲೆಟ್ಸ್ ಗೋ ಅಂಡ್ ಗೆಟ್ ದ್ಯಾಟ್. ಲೆಟ್ಸ್ ಗೋ ಅಂಡ್ ಗೆಟ್ ಹರ್. ಓಕೆ. ಬಾಸ್, ಇದೇ ನಾವು ಹುಡುಕ್ತಾ ಇರೋ ಹುಡುಗಿ ಮನೆ. ಡ್ಯಾಮ್ ಬಾಸ್, ಮಿಷನ್ ಮುಖ್ಯ ಬಾಸ್. ಫೋಕಸ್ ಬಾಸ್. ನಾನು ಅದನ್ನೇ ಮಾಡ್ತಿರೋದು ಬಂಟಿ. ಬಾಸ್, ಬಿಗ್ ಬಾಸ್. ಆ ಮುದ್ಕ ಏನಕ್ಕೋ ಇಲ್ಲಿಗೆ ಬರ್ತಾನೆ. ಏನ್ ಕೆಲಸ ಇದೆ? ಓ ಮೈ ಗಾಡ್. ಲೇ ಬಂಟಿ, ಈ ಮುದ್ಕನೇ ಕಣೋ ನಿಜವಾದ ವಿಲ್ಲನ್ನು. ಹೌದು ಬಾಸ್. ಒಳಗಡೆ ಹೋಗಿ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಣ, ನಡೀರಿ. ಏನ್ ಯೋಚನೆ ಮಾಡ್ತಿದ್ದೀರಾ ಬಾಸ್? ಇವಾಗ ನಾವು ಬಿಗ್ ಬಾಸ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಮುದ್ಕ ಆದ್ಮೇಲೆ ತುಂಬಾ ಕೆಪಾಸಿಟಿ ಇರುವಂತ ಏಜೆಂಟ್ ಅಂದ್ರೆ ನಾನೇ. ಹಾಗಾಗಿ ಏಜೆನ್ಸಿ ನನ್ನೇ ಚೀಫ್ ಆಗಿ ಅಪಾಯಿಂಟ್ ಮಾಡುತ್ತೆ. ಇದು ಅದಲ್ಲ ಬಾಸ್, ಇಟ್ಸ್ ಗೂಸ್ ಬಂಪ್ಸ್. ಹೌದಾ? ಏಜೆಂಟ್ ಆಗಿ ಊಹೆ ಮಾಡ್ಕೋತಿದ್ರೆ ನನ್ನ ರೋಮ ಎದ್ ನಿಂತ್ಕೋತಿದೆ. ಹೌದಾ? ನಾನೆಲ್ಲೋ ಸ್ಕಿನ್ ಅಲರ್ಜಿ ಅನ್ಕೊಂಡಲ್ಲೋ. ನಿಮ್ಗೆ ಹ್ಯಾಪಿ ಆಗಿಲ್ವಾ? ಅಂದ್ರೆ ಹೌದು ಅನ್ಕೋ, ಆದ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಇವಾಗ ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಂದೇನೆ. ಯಾರು ನೋಡ್ಕೊಳಕ್ಕೆ ಅಂತ ಯಾರು ಇಲ್ಲ. ಹೌದು. ಅಂದಾಗೆ ಈ ಏಜೆನ್ಸಿ ಚೀಫ್ ಆದ್ರೆ ಸ್ಯಾಲ್ರಿ ಚೆನ್ನಾಗಿ ಸಿಗುತ್ತಾ ಅಂತ. ಪಕ್ಕಾ ಬಾಸ್. ಬಾಸ್, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಬಾಸ್. ಏನದು? ನನ್ನ ಸೀಟ್ನ ಮಧು ಸೀಟ್ ಪಕ್ಕದಲ್ಲಿ ಶಿಫ್ಟ್ ಮಾಡಿ ಬಾಸ್. ಇಟ್ಸ್ ಅ ಲವ್ ಬಾಸ್. ಪಾಪ ಕಣೋ, ಒಳ್ಳೆ ಹುಡುಗಿ. ಅಂದ್ರೆ ನಾವು ಒಳ್ಳೆಯವನಲ್ವಾ ಬಾಸ್? ಅಂದ್ರೆ ಏನೋ ತುಂಬಾ ಸಹಾಯ ಕೇಳಬಾರ್ದು ನಿನ್ನ, ಸರಿ ಅಲ್ವಾ? ಹೌದು. ಅಂದಾಗೆ ನನಗೆ ಏಜೆನ್ಸಿ ಚೀಫ್ ಆಗಿರೋದ್ರಿಂದ ಹೊಸ ಬಟ್ಟೆಗೋಸ್ಕರ ಶಾಪಿಂಗ್ ಕೂಡ ಮಾಡ್ಬೇಕು ಕಣೋ. ಲೆಟ್ಸ್ ಗೋ ಶಾಪಿಂಗ್. ಚಲೋ. ಕಮ್ ಕಮ್. ಇರಿ ಬಾಸ್, ಏನೋ ಮರ್ತಂಗಿದೆ ಬಾಸ್. ಆಕ್ಚುಲಿ ನಾವಿಲ್ಲಿಗೆ ಏನಕ್ಕೆ ಬಂದಿರೋದು? ಯಾಕೆ ಬಂದ್ವಿ ಬಾಸ್? ಸೂಟ್ ಕೇಸ್. ವಾಟ್ ದ ಹೆಲ್? ಸೂಟ್ ಕೇಸ್ ಅಂದ್ರೆ ನಾವು ಒಳಗೆ ಹೋಗ್ಬೇಕು ತಾನೆ. ಇವಾಗ ಆಕ್ಷನ್ ಮಾಡೋ ಸಮಯ. ಅಯ್ಯೋ, ಈ ಕಡೆಗೆಲ್ಲ ಕೊಡು, ಆ ಕಡೆಗೆ. ನಡೀರಿ ನಡೀರಿ. ವೆಲ್ 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 ರಾಕಿ ಅಂಡ್ ರಾಣಿ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮನ್ನ ಫೂಲ್ ಮಾಡೋದಕ್ಕೆ ಟ್ರೈ ಮಾಡಿದೀರಾ. ಆದ್ರೆ ಈ ಚಾರಿನ ಅಂಡರ್ ಎಸ್ಟಿಮೇಟ್ ಮಾಡಿದೀರಾ ನೀವು. ಚಾರಿ, ಯು ಹ್ಯಾವ್ ನೋ ಐಡಿಯಾ. ನೋ, ಐ ಡೂ ಹ್ಯಾವ್ ಐಡಿಯಾ ಸರ್. ಐ ಡೂ. ನಾನು ಯಾವಾಗ್ಲೂ ನಿಮ್ಮನ್ನ ತಂದೆ ತರನೇ ನೋಡಿದ್ದೆ. ತಾಯಿ ಕೇಳಿದ್ನ ಇವತ್ತನ? ಇಲ್ಲ. ಇಂಥ ಬ್ಯೂಟಿಫುಲ್ ತಾಯಿ ಇದ್ದಾಳ, ನಂಬೋಕೆ ಆಗ್ತಾ ಇಲ್ಲ. ವಾಟ್? ಹೇ, ಬಾಯಿ ಮುಚ್ಕೊಂಡು ಹೋಗೋ ಆಚೆಗೆ ಪ್ಲೀಸ್. ಕಮ್ ಆನ್, ಜಸ್ಟ್ ಸ್ಟಾಪ್ ದಿಸ್ ಬುಲ್ಶಿಟ್. ಮತ್ತೆ ನೀನು ಮಾನ ಮರ್ಯಾದೆ ಇಲ್ಲದೆ ಇರೋಳೆ, ನಿನ್ನ ಆಮೇಲೆ ನೋಡ್ಕೋತೀನಿ. ಸೊ ಮಿಸ್ಟರ್ ಡ್ಯಾನ್ ಬಿಲ್ಜೇರಿಯನ್, ನಿನ್ನ ನೆಕ್ಸ್ಟ್ ಪ್ಲಾನ್ ಏನು? ಬಾಂಬ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀರಾ? ಇಟ್ಟಾದ್ಮೇಲೆ ನಿಮ್ಮ ಪ್ಲಾನ್ ಏನು? ಇದರಿಂದ ಬರೋ ದುಡ್ಡಲ್ಲಿ ನೀವಿಬ್ರು ನಾನೇನೆ ಪಠಾಣ್ ಅಂತ ಗೋವಾಗೆ ಹಾರೋ ಪ್ಲಾನ್ ಏನಾರು ಇದೆಯಾ? ಮುಚ್ಕೊಂಡು ಹೇಳಿ. ಜಸ್ಟ್ ಶಟ್ ಅಪ್ ಚಾರಿ ಅಂಡ್ ಗೆಟ್ ಔಟ್. ಓ, ಬಾಯ್ ಮುಚ್ಚಿ ಸಾಕು. ಈ ಬಾಂಬ್ ಹಿಂದೆ ಇರೋ ಬಾಚಾ ನೀವೇ ಅಂತ ಇವಾಗ ಗೊತ್ತಾಗಿರೋದ್ರಿಂದ ನಿಜ ಮಾತಾಡ್ಕೊಳ್ಳೋಣ. ಆ ಶ್ರೀನಿವಾಸನ್ ಜೊತೆ ಎಷ್ಟು ಡೀಲ್ ಮಾಡ್ಕೊಂಡಿದ್ಯಾ ನಿಜ ಹೇಳು. ನಾವು ಚಾರಿ, ದಿಸ್ ಇಸ್ ರಿಯಲಿ ಟೂ ಮಚ್. ಶ್ರೀನಿವಾಸ್ನ ಈ ಸೂಟ್ ಕೇಸ್ನ ಬಿಟ್ಟು ಬಂದಿರೋದಕ್ಕೆ ನಾನೇ ನಿನ್ನ ಚಾರಿ ಹುಚ್ಚ ಹಿಡ್ದಿದ್ಯಾ ನಿಂಗೆ? ಅಂಡ್ ಶೇಮ್ ಆನ್ ಯು ಚಾರಿ, ಇಲ್ಲಿ ಕೂಡ ಮಿಸ್ ಮಾಡಿದೆ. ನಮ್ ಬಾಸ್ ಬೇಕು ಅಂತಾನೆ ಮಿಸ್ ಮಾಡಿದ್ದು. ಇಟ್ಸ್ ಎ ವಾರ್ನಿಂಗ್ ಶಾಟ್. ನೀನ್ ಬಾಯಿ ಮುಚ್ಚು. ಬ್ಲೇಡಿ ನಾನ್ಸೆನ್ಸ್. ಎಕ್ಸಾಕ್ಟ್ಲಿ, ದಟ್ ಇಸ್ ಅ ವಾರ್ನಿಂಗ್ ಶಾಟ್. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ ಯು ಬಾಸ್. ನಾವು ಜಸ್ಟ್ ಶಟ್ ಅಪ್. ಓ, ಯು ಜಸ್ಟ್ ಶಟ್ ಅಪ್. ಓಕೆ, ನಾನು ಯಾರನ್ನೂ ಮಿಸ್ ಮಾಡಿಲ್ಲ. ಇದ್ರ ಹಿಂದೆ ಇರೋ ಮೇನ್ ವಿಲನ್ ನೀನೇ ಸಿಕ್ಕಿದ್ಯಾ. ಇವಾಗ ಸೂಟ್ ಕೇಸ್ ಕೂಡ ಸಿಕ್ಕಿದೆ. ಇವಾಗ ಶ್ರೀನಿವಾಸ ಕೂಡ ಸಿಗ್ತಾನೆ ನಮ್ಗೆ. ಚಾರಿ, ನಾನು ಹೇಳೋದನ್ನ ಕೇಳು. ನಾನು ಕೂಡ ರುದ್ರ ನೇತ್ರ ಅಲ್ಲಿ ಏಜೆಂಟ್. ಆ? See this.